ಕರ್ನಾಟಕದಲ್ಲಿ ಜೂನ್ 30ನೇ ತಾರೀಕಿಂದ ಆರಂಭ ಆಗ್ತಕ್ಕಂಥ SIRನಲ್ಲಿ ಪ್ರತಿಯೊಬ್ಬ ಮತದಾರರು ಎನ್ಯುಮರೇಷನ್ ಫಾರ್ಮ್ ತುಂಬಲೇಬೇಕು. ನಾನು 2026ರಲ್ಲಿ ಹೊಸದಾಗಿ ವೋಟರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ, ನಾನೇನು ತುಂಬಲ್ಲ ಅಂತ ಯಾರೂ ಹೇಳಂಗಿಲ್ಲ. ಅವರು ಆ ರೀತಿ ತುಂಬಲಿಲ್ಲ ಅಂದರೆ ಅವರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರಲ್ಲ. ಮ್ಯಾಪಿಂಗ್ ಆಗಿರಲಿ ಬಿಟ್ಟಿರಲಿ, ಪ್ರತಿಯೊಬ್ಬರು ಕೂಡ ಎನ್ಯುಮರೇಷನ್ ಫಾರ್ಮನ್ನು ಕಡ್ಡಾಯವಾಗಿ ತುಂಬಬೇಕು. ಅದಕ್ಕಾಗಿ ನೀವು 2002ರಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಬೂತ್ನಲ್ಲಿ ನಿಮ್ಮ ಹೆಸರಿತ್ತು, ನಿಮ್ಮ ಹೆಸರಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಹೆಸರಿತ್ತಾ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಸರಿಯಾಗಿ ಎನ್ಯುಮರೇಷನ್ ಫಾರ್ಮನ್ನು ಈ ರೀತಿ ತುಂಬೋಣ. ಈಗ ಜೂನ್ 30ನೇ ತಾರೀಕಿಂದ ನಿಮ್ಮ ಬೂತ್ನ BLAಗಳು ನಿಮ್ಮ ಮನೆಗೆ ಬಂದು 2 ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ತುಂಬಲು ಹೇಳ್ತಾರೆ. ಅದರಲ್ಲಿ ಮೇಲಿನ ಕಾಲಮ್ಗಳಲ್ಲಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಾಲಮ್ಗಳಲ್ಲಿ ನಿಮ್ಮ ವಿವರಗಳು 2025ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಹೇಗಿದೆಯೋ ಆ ಥರ ನಿಮ್ಮ ಹೆಸರು, ನಿಮ್ಮ ಎಪಿಕ್ ನಂಬರು, ಕ್ರಮ ಸಂಖ್ಯೆ, ವಿಳಾಸ, 2025ರ ಪಟ್ಟಿಯಲ್ಲಿರ್ತಕ್ಕಂಥ ಫೋಟೋ ಇವೆಲ್ಲವನ್ನು ಕೂಡ ಈ ಮೊದಲೇ ಪ್ರಿಂಟ್ ಮಾಡಿರ್ತಾರೆ. ನಿಮ್ದೊಂದು ಫೋಟೋ ಕೂಡ ಇರ್ತದೆ. ಆ ಫೋಟೋ ಸ್ಪಷ್ಟವಾಗಿಲ್ಲ ಅಂತಂದರೆ ಬಲಭಾಗದಲ್ಲಿರ್ತಕ್ಕಂಥ ಕೊನೆಯ ಕಾಲಮಲ್ಲಿ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ನ ಕಲರ್ ಫೋಟೋವನ್ನು ಅಂಟಿಸಬೇಕು. ಆ ನಂತರ ಕೆಳಗಡೆಗೆ ಬಂದರೆ ಎಡಭಾಗದ ಕಾಲಮ್ ಅಂದರೆ ಕಳೆದ SIRನ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ವಿವರಗಳು. ಈ ಕಾಲಮ್ನ ಯಾರಪ್ಪ ತುಂಬಬೇಕು ಅಂದರೆ 45 ವರ್ಷಕ್ಕಿಂತ ಹೆಚ್ಚಾಗಿದೆ, ಅಂದರೆ 1987ಕ್ಕೆ ಮುಂಚೆ ಹುಟ್ಟಿದ್ದಾರೆ ಮತ್ತು 2002ರ ಪಟ್ಟಿನಲ್ಲಿ ಅವ್ರ ಹೆಸರಿದೆಯಲ್ಲ ಅವರು ಮಾತ್ರ ಇದನ್ನು ತುಂಬಬೇಕು. ಇದನ್ನು ಸೆಲ್ಫ್ ಮ್ಯಾಪಿಂಗ್ ಎನ್ನಲಾಗ್ತದೆ. ಅದರಲ್ಲಿ ಅವರ ಹೆಸರು ಬರೀಬೇಕು. ಎಪಿಕ್ ನಂಬರ್ ಅಂದರೆ ಅವ್ರದ್ದು ವೋಟರ್ ID ನಂಬರ್ 2002 ಇದ್ದರೆ ಅದನ್ನು ಬರೀಬೇಕು. ಸಂಬಂಧಿಕರ ಜಾಗದಲ್ಲಿ ಅವರ ತಮ್ಮ ತಂದೆ ಅಥವಾ ತಾಯಿಯ ಹೆಸರು ಬರೀಬೇಕು. ಸಂಬಂಧ ಅನ್ನೋ ಕಾಲಮ್ನಲ್ಲಿ ಅವ್ರು ಯಾರ ಹೆಸರು ಬರೆದಿರ್ತಾರೆ, ತಂದೆ ಹೆಸರು ಬರೆದ್ರೆ ತಂದೆ ಅಂತ ಬರೀಬೇಕು, ತಾಯಿ ಹೆಸರು ಬರೆದಿದ್ರೆ ತಾಯಿ ಅಂತ ಬರೀಬೇಕು. ಆನಂತರ ಜಿಲ್ಲೆ ತುಂಬಬೇಕು, ರಾಜ್ಯ ತುಂಬಬೇಕು ಮತ್ತು ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ತುಂಬಬೇಕು. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ 2002ನೇ ಇಸ್ವಿನಲ್ಲಿ ನಿಮ್ಮ ವಿಧಾನಸಭಾ ಯಾವುದಿರ್ತದಲ್ಲ ಅದನ್ನು ತುಂಬಬೇಕು. ಆನಂತರ ಕೆಳಗಡೆ AC ನಂಬರ್ ಅಂತ ಇರ್ತದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು. ಅಂದರೆ 2002ನೇ ಇಸ್ವಿನಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಎಷ್ಟನೇದಾಗಿತ್ತು, 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮ್ದು ಎಷ್ಟನೇದು ಅಂತ ಕೇಳ್ತಾರೆ. ನೀವು ನಿಮ್ಮ ಮತಪಟ್ಟಿಯಲ್ಲಿ ಮೇಲ್ಗಡೆ ನೋಡಿದ್ರೆ ಅಲ್ಲಿ ಅಸೆಂಬ್ಲಿ ಕ್ಷೇತ್ರದ ನಂಬರ್ ಇರ್ತದೆ, ಅದನ್ನು ತುಂಬಬೇಕು. ದಯವಿಟ್ಟು ಇಲ್ಲಿ 2025 ತುಂಬಬೇಡಿ, ಅದು ಮೇಲೆ ಈಗಾಗಲೇ ಪ್ರಿಂಟ್ ಆಗಿರ್ತದೆ. 2002ರಲ್ಲಿ ನೀವು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದ್ರಿ ಅದನ್ನು ತುಂಬಿ. ಅದರ ಬಲಭಾಗದಲ್ಲಿ ಪಾರ್ಟ್ ನಂಬರ್ ಅಂತ ಇರ್ತದೆ, ಅಂದರೆ ಬೂತ್ ನಂಬರು. ನಿಮ್ಮ 2002ರ ಪಟ್ಟಿ ನೋಡಿದ್ರೆ ಅಲ್ಲಿ ನಿಮ್ಮ ಬೂತ್ ನಂಬರ್ ಇರ್ತದೆ, ಅದನ್ನು ತುಂಬಿ. ಮತ್ತು 3ನೇ ಕಾಲಮಲ್ಲಿ ಕ್ರಮ ಸಂಖ್ಯೆ ಅಂತ ಇರ್ತದೆ. 2002ರ ಮತಪಟ್ಟಿಯಲ್ಲಿ ನೀವು ಎಷ್ಟನೇ ವೋಟರು, 60ನೇ ವೋಟರ, 150ನೇ ವೋಟರ, 771ನೇ ವೋಟರ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಅದನ್ನು ನಮೂದಿಸಬೇಕು. ನಂತರ ಅದರ ಬಲಭಾಗದಲ್ಲಿ ಕಾಲಮ್ ಇರ್ತದಲ್ಲ ಅದನ್ನು ನೀವು ತುಂಬುವ ಅಗತ್ಯ ಇಲ್ಲ. ಅಂದರೆ ಕಳೆದ SIRನಲ್ಲಿನ ಸಂಬಂಧಿಕರ ವಿವರಗಳು ಅಂತ ಏನಿದೆಯಲ್ಲ ಆ ಬಲಭಾಗದ ಕಾಲಮ್ನ ಯಾರಪ್ಪ ತುಂಬಬೇಕು ಅಂತಂದರೆ 2002ರ ಮತಪಟ್ಟಿಯಲ್ಲಿ ಹೆಸರಿರಲ್ವಲ್ಲ ಅವ್ರು ತುಂಬಬೇಕು. ಹಂಗಾಗಿ ನೀವು ಅದನ್ನು ತುಂಬ ಅಗತ್ಯ. ಅದನ್ನು ಖಾಲಿ ಬಿಟ್ಟು ಪೂರ್ತಿ ಕೆಳಗಡೆ ಬಂದರೆ ಅಲ್ಲಿ ಹಲವಾರು ಕಾಲಮ್ಗಳಿವೆ. ಅದರಲ್ಲಿ ನಿಮ್ಮ ಇತ್ತೀಚಿನ ವಿವರಗಳನ್ನ ತುಂಬಬೇಕು. ಮೊದಲನೇದಾಗಿ ಜನ್ಮ ದಿನಾಂಕ ತುಂಬಬೇಕು, ಆಧಾರ್ ನಂಬರ್ ಇದ್ದರೆ ಅದನ್ನು ಹಾಕಬೇಕು, ಮೊಬೈಲ್ ನಂಬರ್ ತುಂಬಬೇಕು, ಜೊತೆಗೆ ನಿಮ್ಮ ತಂದೆ ಅಥವಾ ಪೋಷಕರ ಹೆಸರು, ತಾಯಿಯ ಹೆಸರು, ಸಂಗಾತಿಯ ಹೆಸರು ಇವರು ಇದ್ದರೆ 3 ಜನದ್ದು ಬರೆದು ಅವರ ಎಪಿಕ್ ನಂಬರ್ಗಳಿದ್ದರೆ ಅದನ್ನು ತುಂಬಿ ಕೊನೆಯಲ್ಲಿ ನೀವು ಒಂದು ಸಹಿ ಮಾಡಿ BLO ಹತ್ರ ಒಂದು ಸಹಿಯನ್ನು ಮಾಡಿಸ್ಕೊಂಡು ಒಂದು ಪ್ರತಿಯನ್ನು ನೀವು ಇಟ್ಕೊಳ್ಬೇಕು, ಮತ್ತೊಂದು ಪ್ರತಿಯನ್ನು BLOಗೆ ಕೊಡಬೇಕು. ಇದು 45 ವರ್ಷ ಆಗಿರ್ತಕ್ಕಂಥ 2002ರಲ್ಲಿರ್ತಕ್ಕಂಥವ್ರು ತುಂಬಬೇಕಿರೋದು. 2002ರ ಮತಪಟ್ಟಿಯಲ್ಲಿ ಉದಾಹರಣೆಗೆ ನನ್ನ ಹೆಸರಿಲ್ಲ, ಆಗ ನನಗೆ 18 ವರ್ಷ ಆಗಿರಲಿಲ್ಲ. ಅವ್ರು ಏನು ಮಾಡಬೇಕು ಅಂದರೆ 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವ್ರು ಎನ್ಯುಮರೇಷನ್ ಫಾರ್ಮ್ ಹೇಗೆ ತುಂಬಬೇಕಪ್ಪ ಅಂದರೆ ಅವ್ರದ್ದು ಅಷ್ಟೇ ಈ ಎಲ್ಲ ಮೇಲಿನ ವಿವರಗಳು ಪ್ರಿಂಟ್ ಆಗಿರ್ತವೆ. ಅದರಲ್ಲಿ ಅವರೇನು ತುಂಬಬೇಕಾದಂಥ ಅಗತ್ಯ ಇಲ್ಲ. ಹೊಸದಾಗಿ ಒಂದು ಫೋಟೋವನ್ನು ತುಂಬಬೇಕು. ಆನಂತರ ಕೆಳಗಡೆ ಕಳೆದ SIRನ ಮತದಾರರ ಪಟ್ಟಿಯಲ್ಲಿರುವ ಮತದಾರ ವಿವರಗಳಮ್ಮ ಎಡಗಡೆ ಕಾಲಮ್ ಇದೆಯಲ್ಲ ಇದನ್ನು ತುಂಬುವ ಅಗತ್ಯ ಇಲ್ಲ. ಯಾಕೆಂದರೆ 2002ರಲ್ಲಿ ಅವರ ಹೆಸರು ಇರಲಿಲ್ಲ ಮತಪಟ್ಟಿಯಲ್ಲಿ. ಅವಾಗೇನು ಮಾಡಬೇಕು, ಅವರು ಅದನ್ನು ಖಾಲಿ ಬಿಟ್ಟು ಅದರ ಬದಲಿಗೆ ಬಲಭಾಗದ ಕಾಲಮ್ ಇದೆಯಲ್ಲ ಅದರಲ್ಲಿ ಹಿಂದಿನ ಅಂಕಣದಲ್ಲಿ ನೀಡಿರುವ ಸಂಬಂಧಿಕರ ಕಳೆದ SIRನ ವಿವರಗಳು ಎಂಬಲ್ಲಿ ತಮ್ಮ ತಂದೆ ಅಥವಾ ತಾಯಿಯ 2002ರ ವಿವರಗಳನ್ನು ಅವರು ತುಂಬಬೇಕು. ಇದನ್ನು ಪ್ರೊಜನಿ ಮ್ಯಾಪಿಂಗ್ ಅಂತ ಕರೆಯಲಾಗ್ತದೆ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ತಂದೆ ಅಥವಾ ತಾಯಿ 2002ನೇ ಇಸ್ವಿನಲ್ಲಿ ಇಲ್ಲಿ ಓಟ್ ಹಾಕಿದ್ರು ಅಂತ ತಿಳ್ಕೊಂಡು ಆ ಬೂತ್ನ ಮತದಾರರ ಪಟ್ಟಿನ ಡೌನ್ಲೋಡ್ ಮಾಡಿ ಇಟ್ಕೊಂಡು ನೀವು ಇದನ್ನು ತುಂಬಬೇಕು. ಹೆಸರು ಕಾಲಮಲ್ಲಿ ನಿಮ್ಮ ಹೆಸರನ್ನು ತುಂಬಾರ್ದು, ನಿಮ್ಮ ತಂದೆ ಅಥವಾ ತಾಯಿಯ ಹೆಸರನ್ನು ಬರೀಬೇಕು. ಎಪಿಕ್ ನಂಬರು ಅವ್ರದ್ದು
ಬರೆದಿದ್ರೆ ಅದನ್ನು ತುಂಬಬೇಕು. ಮತ್ತು ಸಂಬಂಧಿಕರ ಹೆಸರು ಇದೆಯಲ್ಲ ಅದರಲ್ಲಿ ಈಗ ನಿಮ್ಮ ತಂದೆ ಹೆಸರು ಬರೆದಿದ್ರೆ ಅವರ ಸಂಬಂಧಿಕರೊಬ್ಬರ ಹೆಸರು ಬರೀಬೇಕು. ಉದಾಹರಣೆಗೆ ನಾನೇನು ಮಾಡ್ತೀನಿ, ನನ್ನ ತಾತನ ಹೆಸರನ್ನು ಬರಿತೀನಿ. ಬರೆದ್ಬಿಟ್ಟು ಸಂಬಂಧ ಅಂತಿದ್ದಾಗ ಈಗ ನನ್ನ ತಂದೆ ಹೆಸರು ದೊಡ್ಡಯ್ಯ ಬರೆದಿದ್ದೀನಿ, ನನ್ನ ತಾತನ ಹೆಸರು ಬೊಚ್ಚಯ್ಯ ಬರೆದಿದ್ದೀನಿ. ದೊಡ್ಡಯ್ಯನವರಿಗೆ ಬೊಚ್ಚಯ್ಯ ಏನಾಗಬೇಕು ಅಂತಿದ್ದಾಗ ಅಲ್ಲಿ ತಂದೆ ಅಂತ ನಾನು ಬರಿತೀನಿ. ಆನಂತರ ಜಿಲ್ಲೆ ಬರಿತೀನಿ, ರಾಜ್ಯ ಬರಿತೀನಿ, ಅಸೆಂಬ್ಲಿ ಕ್ಷೇತ್ರದ ಸಂಖ್ಯೆ ಅಂತ ಇರ್ತದೆ. ಅಸೆಂಬ್ಲಿ ಕ್ಷೇತ್ರ ಯಾವುದಿರ್ತದೆ, 2002ನೇ ಇಸ್ವಿನಲ್ಲಿ ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ವೋಟ್ ಮಾಡಿದರು. ಉದಾಹರಣೆಗೆ ನನ್ನ ತಂದೆ ಕೆರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದರು, ಕೆರಗೋಡು ಅಂತ ಬರಿತೀನಿ. ಮತ್ತು ಅಸೆಂಬ್ಲಿ ಕ್ಷೇತ್ರದ ನಂಬರ್ AC ನಂಬರು ಯಾವುದಾಗಿತ್ತು 2002ರಲ್ಲಿ ಅದನ್ನು ಬರಿತೀನಿ. ಅದ್ರ ಪಕ್ಕದಲ್ಲಿ ಪಾರ್ಟ್ ನಂಬರ್ ಅಂತಿದೆ, ಅಂದರೆ ಬೂತ್ ನಂಬರ್ 2002ರಲ್ಲಿ ಆಗಿತ್ತು ಅದನ್ನು ಬರಿತೀನಿ. ಮತ್ತು ಕ್ರಮ ಸಂಖ್ಯೆನಲ್ಲಿ ನಮ್ಮ ತಂದೆ ಎಷ್ಟನೇ ವೋಟರು ಅಂತ ನಾನು ಚೆಕ್ ಮಾಡಿದೆ. ಈಗ ನಮ್ಮದು 137ನೇ ಬೂತ್ ನಂಬರ್ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡ್ಕೊಂಡು ನೋಡಿದಾಗ 698 ನಮ್ಮ ತಂದೆಯವ್ರದ್ದಾಗಿತ್ತು, 698 ಅಂತ ನಮೂದಿಸಿದೆ. ಆನಂತರ ಕೆಳಗಡೆ ಅಲ್ಲ ಕಾಲಮಲ್ಲಿ ಇತ್ತೀಚಿನ ವಿವರಗಳನ್ನ ತುಂಬಬೇಕು. ಅದರಲ್ಲಿ ಜನ್ಮ ದಿನಾಂಕ ತುಂಬಬೇಕು, ಆಧಾರ್ ನಂಬರ್ ಇದ್ದರೆ ಹಾಕಬೇಕು, ಮೊಬೈಲ್ ನಂಬರ್ ತುಂಬಬೇಕು, ತಂದೆಯ ಹೆಸರು, ತಾಯಿಯ ಹೆಸರು, ಸಂಗಾತಿಯ ಹೆಸರು ಅವರಿದ್ದರೆ ಹಾಕಿ, ಅವ್ರ ಎಪಿಕ್ ನಂಬರ್ಗಳಿದ್ದರೆ ಅದನ್ನು ಬರೆದು ಒಂದು ನೀವು ಸಹಿ ಮಾಡಿ, ಎರಡಕ್ಕೂ BLO ಕಡೆಯಿಂದ ಸಹಿ ಮಾಡಿಸ್ಕೊಂಡು ಒಂದು ಪ್ರತಿಯನ್ನು ನೀವಿಟ್ಕೊಳ್ಬೇಕು, ಇನ್ನೊಂದು ಪ್ರತಿಯನ್ನು BLOಗೆ ನೀವು ಕೊಡಬೇಕು. ಇದರ ಆಧಾರದಲ್ಲೇ BLOಗಳು ಎನ್ಯುಮರೇಷನ್ ಫಾರ್ಮನ್ನು ನೋಡಿಕೊಂಡು ತಮ್ಮ ಮೊಬೈಲ್ ಆ್ಯಪ್ನಲ್ಲಿ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾರೆ. ಅದರ ಆಧಾರದಲ್ಲಿ ಕರಡು ಮತದಾರರ ಪಟ್ಟಿ ರಚನೆ ಆಗ್ತದೆ. ಹಾಗಾಗಿ ಇದನ್ನು ತುಂಬುವಾಗ ಬಹಳ ಎಚ್ಚರಿಕೆಯಿಂದ ನೀವು ತುಂಬಬೇಕು. ನಾನು ಮತ್ತೊಂದು ಸಲ ಹೇಳ್ತೀನಿ, ಈ ಕಡೆ ಸೆಲ್ಫ್ ಕಾಲಮ್ ಅಂತ ಏನಿರ್ತದೆ ಎಡಭಾಗದ ಕಾಲಮು, ಅಲ್ಲಿ 45 ವರ್ಷ ತುಂಬಿದವರು 2002ನೇ ಇಸ್ವಿನಲ್ಲಿ ತಮ್ಮ ಮತ ಇರ್ತಕ್ಕಂಥವ್ರು ತಮ್ಮ ಮಾಹಿತಿಯನ್ನು ತುಂಬ್ತಾರೆ. ಬಲಭಾಗದಲ್ಲಿರ್ತಕ್ಕಂಥ ಕಾಲಮು ಪ್ರೊಜಿನಿ ಮ್ಯಾಪಿಂಗ್ನಲ್ಲಿ 2002ರ ಪಟ್ಟಿಯಲ್ಲಿ ಯಾರ ಹೆಸರು ಇರಲ್ಲ, ಅವರು ಅದರ ಬದಲಿಗೆ ಅವರ ತಂದೆ, ತಾಯಿ, ಅಜ್ಜ, ಅಜ್ಜಿಯ ಹೆಸರುಗಳನ್ನ ತುಂಬಬೇಕು. ಈ ರೀತಿ ತುಂಬುವಾಗ ನಿಮಗೆ ಗೊತ್ತಾದರೆ, ಈಗ ನನ್ನ ಹೆಸರು ಬೇರೆ ಥರ ಇದೆ, 2002ರಲ್ಲಿ ಬೇರೆ ಥರ ಇತ್ತು, 2002ರಲ್ಲಿ ನನ್ನ ತಂದೆ ಹೆಸರಿದೆ ಅಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಆವಾಗ ನಿಮಗೆ ನೋಟಿಸ್ ಬರ್ತದೆ. ಅದಕ್ಕೆ ಈಗಲೇ ದಾಖಲೆಗಳನ್ನು ಸರಿಯಾಗಿ ಹೊಂದಿಸಿಕೊಳ್ಳಿ. ಧನ್ಯವಾದಗಳು.